ನಮಸ್ಕಾರ ಸ್ನೇಹಿತರೆ. ಇವತ್ತು ನಿಸರ್ಗ ಡೈರಿ ಫಾರ್ಮಲ್ಲಿ 42 ಹಸುಗಳು ಬುಕ್ ಆಗಿದ್ದಾವೆ. ಅಡ್ವಾನ್ಸ್ 42 ಹಸುಗಳು. ನಮ್ಮ ಹಳೆ ವ್ಯೂವರ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಸರ್ ಎಲ್ಲೆಲ್ಲಿಂದ ದುಡ್ಡು ಜೋಡಿಸಿದ್ದೀವಿ ಮತ್ತು ತೊಗೊಳ್ತೀವಿ, ನಿಮಗೆ ಕೂರಾಗಿ ಬಿಡಲ್ಲ ಅಂತ. ಸೊ ಹಾಗಾಗಿ ಭಾಳ ಸಂತೋಷ. 42 ಹಸುಗಳು ಬುಕ್ ಆಗಿದ್ದಾವೆ. ಪಂಜಾಬಲ್ಲಿದ್ದೀನಿ. ಪ್ರತಿಯೊಬ್ಬರಿಗೆ ನಾನು ಹೇಳೋದೊಂದೇ, ಬ್ರೀಡ್ ಸಾಕಬೇಕು ಅಂದರೆ ಸಾಕಿ, ಲೋಕಲ್ ಹಸುನೇ ಸಾಕ್ತೀನಿ ಅಂದರೆ ಸಾಕಿ. ಅದರಲ್ಲಿರೋ ಅಡ್ವಾಂಟೇಜು ಇದರಲ್ಲಿ ತಿಳ್ಕೊಂಡವರಿಗೆ ಬ್ರೀಡ್ ಕೆಲಸ ಮಾಡೋಕ್ಕೆ ಇನ್ನೂ ಮಾಡಬೇಕು ಅನ್ನೋ ಆಸೆ ಇತ್ತು. ಬಟ್ ಕೆಲವೊಬ್ಬರಿಗೆ ಈ ಜಗ್ಲಿ ಮೇಲೆ ಕೂತ್ಕೊಂಡು ಕಾಮೆಂಟ್ ಮಾಡೋರಿಗೆ ಅಲ್ಲೇ ಇರ್ತಾರೆ. ಅವ್ರು ಏನು ಮಾಡಿದ್ರು ಬೆಳೆಯಲ್ಲ, ಅವ್ರ ಜೀವನ ಆರಿಕೇರಲ್ಲ, ಮೂರಿ ಕೇಳೆಯಲ್ಲ ಅಂಥ ಜೀವನ. ಹೈನುಗಾರಿಕೆ ನಾನು ಹೇಳೋದಲ್ಲ, ನಾವು ಯಾಕೆ ಪಂಜಾಬಿಗೆ ಬರ್ತೀವಿ, ಯಾಕೆ ನಮ್ಮ ಹಸುಗಳು ಸೇಲ್ ಆಗ್ತವೆ, ಯಾಕೆ ಸೇಲ್ ಆಗ್ತವೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಸ್ವಾರ್ಥ ಇಲ್ಲ. ಸ್ವಾರ್ಥ ಇದೆ ಅಂತ ಕೆಲವರು ತಿಳ್ಕೊಂಡಿರ್ಬೋದು. ನನ್ನ ಲಾಭ ಇದ್ದೇ ಇದೆ. ಲಾಭ ಇಲ್ದಂಗೆ ಯಾವುದೇ ಕಾರಣಕ್ಕೂ ಯಾರೂ ಮಾಡಲ್ಲ. ಲಾಭ ಇದೆ, ಬಟ್ ಲಾಭದ ಜೊತೆಗೆ ತೃಪ್ತಿದಾಯಕ ಕೆಲಸ ಮಾಡ್ತಾಯಿದ್ದೀವಿ. ಎಷ್ಟು ಮಾಡಿದ್ರೂ ಈ ತಿಂಗಳು ಇನ್ನೂ ಹೈಯೆಸ್ಟ್ ಹಸು ಸೇಲ್ ಆಯಿತು. ಸೊ ಏಕೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಿಸರ್ಗ ಡೈರಿ ಫಾರ್ಮ್ ಅಂತ. ಸೊ ನಾನು ಹೇಳೋದು ಬಹಳ ಮುಖ್ಯವಾಗಿ, ನಾನು ಒಂದೇ ಮಾತು ಹೇಳೋದು, ನೋಡಿ, ಯಾರಿಗೆ ಆಸಕ್ತಿ ಇದೆ ಅವ್ರು ಮಾತ್ರ ಬನ್ನಿ. ಆಸಕ್ತಿ ಇಲ್ಲದೆ ಇರೋರು ಎಲ್ಲಿ ಬೇಗ ಹಸು ತೊಗೊಳ್ಳಿ. ಅನಾವಶ್ಯಕವಾಗಿ ಅನ್ನೆಸೆಸರಿ ವೇಸ್ಟ್ ಪರ್ಸನ್ ನಮ್ಮಲ್ಲಿ ಬರೋ ಅವಶ್ಯಕತೆನೇ ಇಲ್ಲ. ನೆಸೆಸಿಟಿ ಇರೋರು ಬರ್ತಾರೆ, ಹಸು ತೊಗೊಳ್ತಾರೆ. ಎಷ್ಟು 6.5 ಕೋಟಿ ಜನ ಇದೆ ಕರ್ನಾಟಕದಲ್ಲಿ. 6.5 ಕೋಟಿಯಲ್ಲಿ 4, 5, 6, 7, 8, 10 ಜನ ಥರ್ಡ್ ಕ್ಲಾಸ್ಗಳು ಸೇರಿದ್ರೆ ನಿಸರ್ಗ ಡೈರಿ ಫಾರ್ಮ್ ಏನು ಮಾಡೋಕ್ಕಾಗಲ್ಲ. ಸೊ ನಿಸರ್ಗ ಡೈರಿ ಫಾರ್ಮ್ ಇರೋ ತನಕ ಕೆಲಸ ಮಾಡುತ್ತೆ. ಸೊ ಪ್ರತಿಯೊಬ್ಬರು ನಾನು ಹೇಳೋದೊಂದೇ, ಒಂದು ಸಲ ಹಸುಗಳು ತೊಗೊಳೋದಲ್ಲ, ಒಂದು ಸಲ ಬಂದು ನೋಡಿ. ತೊಗೊಳ್ಳಿಕ್ಕೆ ಆಮೇಲೆ ಈ ಸಲ ಹಸುಗಳು ಬರ್ತಾವಲ್ಲ, ಬಂದು ನೋಡಿ ಹಸುಗಳು ತಳಿ ಯಾವ ರೀತಿ ಇರುತ್ತೆ. ಈ ರೀತಿ ತಳಿ ತಯಾರು ಮಾಡೋಕ್ಕೆ ಜೀವನನೇ ಹೋಗ್ಬಿಡತ್ತೆ. ಇನ್ನೂ ಅಲ್ಲೇ ಕೂತ್ಕೊಂಡಿದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಿಸರ್ಗ ಡೈರಿ ಫಾರ್ಮ್ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಬ್ರೀಡಲ್ಲಿ ಕೆಲಸ ಮಾಡ್ತಿದೆ. ಬ್ರೀಡಲ್ಲಿ ಕೆಲಸ ಮಾಡಬೇಕು ಅಂದರೆ ಏನು ಅಂತ ಜನರಿಗೆ ತಿಳುವಳಿಕೆ ಇದ್ದವ್ರಿಗೆ ಗೊತ್ತು. ಅದೇ ಥರ ಬೇಕು ಸರ್, 40+ ಬೇಕು ಸರ್, 30+ ಬೇಕು ಅಂತಾರೆ. ಬರ್ತಾರೆ, ಬಂದು ನನ್ನ ಹಸು ತೊಗೊಬೇಡಿ, ಬಂದು ಒಂದ್ಸಲ ನೋಡಿ ಹಸುಗಳು ಯಾವ ರೀತಿ ಅಂತ. ಆ ಬಾಯಿ ಮುಚ್ಚಿಬಿಡ್ತಾರೆ ನೀವೇ. ಸೊ ಹಾಗಾಗಿ ನಾನು ಒನ್ ಮೋರ್ ಟೈಮ್ ಹೇಳ್ತಿದ್ದೀನಿ, ಎಲ್ಲರೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಿ. ನಿಮಗೆ ಎಲ್ಲಾದರೂ ತೊಂದರೆ ಆದರೆ ನನ್ನ ಹತ್ರ ನೇರವಾಗಿ ಬನ್ನಿ, ಹಂಚ್ಕೊಳ್ಳಿ. ನಿಮ್ಮ ಒಂದು ಕಷ್ಟ ಸುಖಕ್ಕೆ ನಾನು ನಿಂತ್ಕೊಂಡಿದ್ದೀನಿ. ಆದರೆ ಬೇರೆ ಥರ ಪ್ರಯತ್ನ ಪಡಬೇಡಿ, ಯಾವತ್ತೂ ಸಕ್ಸಸ್ ಆಗಲ್ಲ. ಇವತ್ತು ನಮ್ಮ ಜೊತೆಗೆ ಸೇರಿದವರು ಯಾವ ರೀತಿ ಇದ್ದಾರೆ ಅಂತ ನನಗೆ ಗೊತ್ತು. ಸೊ ಬಂದಿದ್ದರು, ವೀಡಿಯೋನು ಮಾಡಿದ್ದೆ, ನೋಡಿದ್ದೀರಾ. ಸೊ ಕೆಲವೊಬ್ರಿಗೆ ಏನು ಗೊತ್ತಾ, ಈ ನಾನು ಆಲ್ಮೋಸ್ಟ್ 90% ದಳ್ಳಾಳಿಗಳೇ ಮಾಡ್ತಾ ಇರೋದು. ಇದು ದಳ್ಳಾಳಿಗಳು. ನಾನು ದಳ್ಳಾಳಿನ ತಿಳ್ಕೊಂಡ್ರೆ ದಳ್ಳಾಳಿನೇ. ಆದರೆ ನಾನು ಮಾಡ್ತಾ ಕೆಲಸ ನನಗೆ ಗೊತ್ತಿದೆ, ನಾನು ಯಾವ ರೀತಿ ಮಾಡ್ತೀನಿ ಅಂತ. ಪಂಜಾಬಿಂದ ಫಸ್ಟವಾಗಿ ಹೇಳ್ತೀನಿ, ಈ ಬ್ರೀಡು, ಈ ತಳಿ ಬೇಕಾದವ್ರು ಬಂದು ತೊಗೊಳ್ತಾರೆ, ಬ್ಯಾಡ್ದವರು ಮನೆಗೆ ಕೂತ್ಕೊಳ್ತಾರೆ. ಐ ಡೋಂಟ್ ಕೇರ್. ಒಳ್ಳೆ ತಳಿ ಬೇಕಾ, ಬನ್ನಿ ನಿಸರ್ಗ ಡೈರಿ ಫಾರ್ಮ್. ಸಂತೆ ಹೋಗಿ ಅಂತ ಇದ್ದಾರೆ, ಹಸು ತೊಗೊಳ್ಳಿ. ಎಷ್ಟು ಹಸುಗಳಿಗೆ ವೀಡಿಯೋ ಹಾಕಿದ್ದೀನಿ, ಎಷ್ಟು ಕರುಗಳು ವೀಡಿಯೋ ಹಾಕಿದ್ದೀನಿ, ಎಷ್ಟು ಡೆವಲಪ್ ಮಾಡಿರೋ ಕರುಗಳು ಹಾಕಿದ್ದೀನಿ. ಸೊ ಅದನ್ನು ತಿಳುವಳಿಕೆ ಇರೋರು ಮಾತ್ರ ಗೊತ್ತಿದೆ. ತೊಗೊಂಡವರು ಆ ಕರುಗಳನ್ನು ಬೆಳೆಸಿ 10 ತಿಂಗಳಿಗೆ 11 ತಿಂಗಳಿಗೆ ಅದನ್ನು ಮತ್ತು ಪ್ರೆಗ್ನೆನ್ಸಿ ಸೆಮೆನ್ ಕೊಟ್ಟು ಮಾಡಿದವ್ರಿಗೆ ಮಾತ್ರ ಗೊತ್ತಿದೆ. ಅನ್ನೆಸರಿ ಕಾಮೆಂಟ್ ಮಾಡ್ತಾನೆ ಇರ್ತಾರೆ. ಅದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋನೇ ಅಲ್ಲ. ಸೊ ನನ್ನ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತೀನಿ. ಏನೇನೋ ಹೇಳ್ತಾರೆ, ಬಟ್ ನನ್ನ ಒಂದು ಕಾನ್ಸಂಟ್ರೇಷನ್ ಇಲ್ಲೇ ಇರುತ್ತೆ. ನೋಡಿ, ಕುದುರೆಗೆ ಈ ಕಟ್ಟಿರ್ತಾರೆ ಗೊತ್ತಲ್ಲ ನಿಮಗೆ, ಈ ಕಣ್ಣಿಗೆ ಹಿಂಗೆ ಕಟ್ಟಿರ್ತಾರೆ. ಯಾಕೆ ಕಟ್ಟಿರ್ತಾರೆ ಹೇಳಿ? ಈ ಕಡೆ ಆ ಕಡೆ ನೋಡಬಾರ್ದು ಅಂತ. ಸೀದಾ ಹೋಗ್ತಾ ಇರ್ಬೇಕು. ಹಾಗೆ ಸೀದಾ ಹೋಗ್ತಾ ಇರ್ತೀನಿ. ಪ್ರತಿಯೊಬ್ಬರಿಗೂ ನಾನು ಹೇಳೋದೊಂದೇ, ನಿಮಗೆ ಒಳ್ಳೆ ರೀತಿ ಹೈನುಗಾರಿಕೆ ಮಾಡಬೇಕು, ಬ್ರೀಡಿಂಗ್ ಮಾಡಬೇಕು, ಬ್ರೆಡ್ ಲೈನ್ ಬೆಳೆಸಬೇಕು ಅಂದರೆ ಬನ್ನಿ. ಇಲ್ಲ ಲೋಕಲ್ ತಳಿಬೇಕಂದ್ರೆ ಬೇಕಾದಷ್ಟು ಸಿಗ್ತಾವೆ, ಅಲ್ಲಿ ಹೋಗಿ ನಿಮ್ಮ ಒಂದು ಫಾರ್ಮನ್ನು ಎಲ್ಲಾದರೂ ಮಾಡಿ ಒಳ್ಳೆ ರೀತಿನ ಮಾಡಿ. ಧನ್ಯವಾದಗಳು.